ಶ್ರೀಕೃಷ್ಣನ ಜೀವನ ಮತ್ತು ಸಂದೇಶಗಳಲ್ಲಿ ಪ್ರೀತಿ ಎಂಬುದು ಕೇವಲ ಒಂದು ಭಾವನೆಯಲ್ಲ, ಅದು ವಿಶ್ವದ ಅಸ್ತಿತ್ವದ ಮೂಲವಾಗಿದೆ. ಪ್ರೀತಿಯ ಬಗ್ಗೆ ಕೃಷ್ಣನ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಬದುಕಿನ ಸಾರವನ್ನು ಅರಿಯುವುದು ಎಂದೇ ಅರ್ಥ. ಅತ್ಯಂತ ವಿಶಿಷ್ಟವಾದುದು. ಅದು ಕಾಮನೆಗಳಿಂದ ಮುಕ್ತವಾದದ್ದು, ನಿರೀಕ್ಷೆಗಳಿಲ್ಲದದ್ದು ಮತ್ತು ಸಂಪೂರ್ಣವಾಗಿ ಅರ್ಪಣಾ ಮನೋಭಾವದಿಂದ ಕೂಡಿದ್ದು. ಲೌಕಿಕ ಜಗತ್ತಿನಲ್ಲಿ ನಾವು ಪ್ರೀತಿಯನ್ನು ಒಂದು ಬಂಧನ ಎಂದು ಕರೆಯುತ್ತೇವೆ. ಆದರೆ ಕೃಷ್ಣನು ಹೇಳುವಂತೆ ನಿಜವಾದ ಪ್ರೀತಿಯು ಮನುಷ್ಯನನ್ನು ಬಂಧಿಸುವುದಿಲ್ಲ, ಬದಲಾಗಿ ಮುಕ್ತಗೊಳಿಸುತ್ತದೆ. ನಾವು ಯಾರನ್ನಾದರೂ ಪ್ರೀತಿಸಿದಾಗ ಅವರ ಮೇಲೆ ಅಧಿಕಾರ ಚಲಾಯಿಸಲು ಬಯಸುತ್ತೇವೆ. ಆದರೆ ಕೃಷ್ಣನ ಪ್ರಕಾರ ಪ್ರೀತಿಯಲ್ಲಿ ಅಧಿಕಾರಕ್ಕೆ ಜಾಗವಿಲ್ಲ. ಪ್ರೀತಿ ಎಂದರೆ ಎದುರಿಗಿರುವ ವ್ಯಕ್ತಿಯ ಏಳಿಗೆಯನ್ನು ಬಯಸುವುದು ಮತ್ತು ಅವರಿಗೆ ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಲು ಅವಕಾಶ ನೀಡುವುದು. ಕೃಷ್ಣನ ಪ್ರೇಮದ ಬಗ್ಗೆ ಮಾತನಾಡುವಾಗ ರಾಧೆಯ ಹೆಸರು ಅನಿವಾರ್ಯ. ರಾಧೆ ಮತ್ತು ಕೃಷ್ಣನ ಪ್ರೀತಿಯು ಶಾರೀರಿಕ ಆಕರ್ಷಣೆಯನ್ನು ಮೀರಿದ ಪರಾಭಕ್ತಿ. ವಿರಹದ ಪ್ರೇಮ. ಕೃಷ್ಣನು ಬೃಂದಾವನವನ್ನು ಬಿಟ್ಟು ಹೋದಾಗ ರಾಧೆಯು ಅನುಭವಿಸಿದ ವಿರಹವು ಪ್ರೀತಿಯ ಅತ್ಯುನ್ನತ ಸ್ಥಿತಿ. ಕೃಷ್ಣನು ದೂರವಿದ್ದರೂ ಆಕೆಯ ಪ್ರತಿ ಉಸಿರಿನಲ್ಲಿ ಕೃಷ್ಣನೇ ಇದ್ದನು. ಅದ್ವೈತ ಭಾವ. ರಾಧೆಯಿಲ್ಲದೆ ಕೃಷ್ಣನಿಲ್ಲ, ಕೃಷ್ಣನಿಲ್ಲದೆ ರಾಧೆಯಿಲ್ಲ. ಇಲ್ಲಿ ಇಬ್ಬರೂ ವ್ಯಕ್ತಿಗಳಿದ್ದರೂ ಭಾವನೆ ಒಂದೇ. ಇದು ಪ್ರೇಮವು ಹೇಗೆ ಮನುಷ್ಯನನ್ನು ದೈವತ್ವಕ್ಕೆ ಏರಿಸುತ್ತದೆ ಎಂಬುದಕ್ಕೆ ಸಾಕ್ಷಿ. ಕೃಷ್ಣನ ಜೀವನದಲ್ಲಿ ಪ್ರೀತಿ ಎಂದರೆ ಸದಾಕಾಲ ತ್ಯಾಗದ ಸಂಕೇತ. ತಾನು ಪ್ರೀತಿಸಿದ ಗೋಪಿಕೆಯರನ್ನು ಮತ್ತು ರಾಧೆಯನ್ನು ಬಿಟ್ಟು ಧರ್ಮದ ರಕ್ಷಣೆಗಾಗಿ ಮಥುರೆಗೆ ಹೋಗುವುದು ಕೃಷ್ಣನ ಪಾಲಿಗೆ ಒಂದು ದೊಡ್ಡ ತ್ಯಾಗವಾಗಿತ್ತು. ಪ್ರೀತಿ ಎಂದರೆ ಸದಾ ಜೊತೆಗಿರಲೇಬೇಕು ಎಂದಲ್ಲ. ಕೆಲವೊಮ್ಮೆ ಪ್ರೀತಿಸುವ ವ್ಯಕ್ತಿಯ ಅಥವಾ ಸಮಾಜದ ಹಿತದೃಷ್ಟಿಯಿಂದ ದೂರವಿರುವುದು ಕೂಡ ಪ್ರೀತಿಯ ಅತೀ ದೊಡ್ಡ ರೂಪವಾಗಿದೆ. ಕೃಷ್ಣನು ಅರ್ಜುನನಿಗೆ ಮತ್ತು ಉದ್ಧವನಿಗೆ ನೀಡಿದ ಸಂದೇಶಗಳಲ್ಲಿ ಪ್ರೀತಿಯನ್ನು ಭಕ್ತಿಯ ರೂಪದಲ್ಲಿ ಕಾಣುತ್ತೇವೆ. ಯಾರು ನನ್ನನ್ನು ಸರ್ವಸ್ವವೆಂದು ಪ್ರೀತಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಎಂಬ ಭರವಸೆಯನ್ನು ಕೃಷ್ಣ ನೀಡುತ್ತಾನೆ. ಇಲ್ಲಿ ಪ್ರೇಮಿಯು ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಎಲ್ಲಿ ನಾನು ಮತ್ತು ನನ್ನದು ಎಂಬ ಭಾವ ಇರುವುದಿಲ್ಲವೋ ಅಲ್ಲಿ ಮಾತ್ರ ಕೃಷ್ಣ ಅಂದರೆ ಪ್ರೇಮ ನೆಲೆಸಲು ಸಾಧ್ಯ. ಇಂದಿನ ಜಗತ್ತಿನಲ್ಲಿ ಕಾಮವನ್ನೇ ಪ್ರೇಮವೆಂದು ತಪ್ಪಾಡಿ ಭಾವಿಸಲಾಗುತ್ತಿದೆ. ಕೃಷ್ಣ ಇದನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಕಾಮ ಇದು ಸ್ವಾರ್ಥ ಕೇಂದ್ರಿತ. ಇಲ್ಲಿ ನಮ್ಮ ಸುಖವೇ ಮುಖ್ಯವಾಗಿರುತ್ತದೆ. ಇದು ಮೋಹಕ್ಕೆ ಕಾರಣವಾಗಿ ಕೊನೆಗೆ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರೇಮ ಇದು ಪರಾರ್ಥ ಕೇಂದ್ರಿತ. ಇಲ್ಲಿ ಎದುರಿಗಿರುವವರ ಸುಖವೇ ಮುಖ್ಯವಾಗಿರುತ್ತದೆ. ಇದು ಶಾಂತಿಯನ್ನು ನೀಡುತ್ತದೆ. ಕೃಷ್ಣನು ಕೇವಲ ಮನುಷ್ಯರನ್ನು ಪ್ರೀತಿಸಲಿಲ್ಲ. ಆತ ಪ್ರಕೃತಿಯನ್ನು, ಪ್ರಾಣಿಗಳನ್ನು ಅಂದರೆ ಹಸುಗಳನ್ನು, ಪಕ್ಷಿಗಳನ್ನು ಪ್ರೀತಿಸಿದನು. ಸರ್ವಭೂತ ಹಿತೇ ರತಾಹ ಅಂದರೆ ಎಲ್ಲಾ ಜೀವಿಗಳ ಹಿತವನ್ನು ಬಯಸುವವನೇ ನಿಜವಾದ ಜ್ಞಾನಿ. ನೊಂದವರ ಕಣ್ಣೀರು ಒರೆಸುವುದು, ಶತ್ರುವನ್ನು ಕೂಡ ಪ್ರೀತಿಯಿಂದ ಕಾಣುವುದು ಕೃಷ್ಣನ ಪ್ರೇಮದ ಸಂದೇಶದ ಭಾಗವಾಗಿದೆ. ಕೃಷ್ಣನ ಪ್ರೇಮದರ್ಶನವು ಕೇವಲ ಸ್ತ್ರೀ-ಪುರುಷ ಸಂಬಂಧಕ್ಕೆ ಸೀಮಿತವಾಗಿಲ್ಲ. ಸುಧಾಮನಂತಹ ಬಡ ಬ್ರಾಹ್ಮಣನ ಪಾದಗಳನ್ನು ತೊಳೆದು ಅವನು ತಂದಿದ್ದ ಅವಲಕ್ಕಿಯನ್ನು ಪ್ರೀತಿಯಿಂದ ಉಂಡ ಕೃಷ್ಣನು ಸ್ನೇಹದಲ್ಲಿ ಅಂತಸ್ತಿನ ಭೇದವಿಲ್ಲ ಎಂಬುದನ್ನು ತೋರಿಸಿಕೊಟ್ಟನು. ಸ್ನೇಹವು ಪ್ರೀತಿಯ ಅತ್ಯಂತ ಶುದ್ಧ ರೂಪ. ಇಲ್ಲಿ ಯಾವುದೇ ಮುಖವಾಡಗಳಿಲ್ಲದೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮುಂದೆ ತೆರೆದುಕೊಳ್ಳಬಹುದು. ಕೃಷ್ಣನ ಮಾತುಗಳ ಸಾರಾಂಶವಿಷ್ಟೇ: ಪ್ರೀತಿಯೇ ದೇವರು, ದೇವರೇ ಪ್ರೀತಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕೃಷ್ಣನ ಈ ಕೆಳಗಿನ ತತ್ವಗಳನ್ನು ಅಳವಡಿಸಿಕೊಳ್ಳಬಹುದು. ಕ್ಷಮೆ. ಪ್ರೀತಿಯಿರುವಲ್ಲಿ ಕ್ಷಮೆಗೆ ಮೊದಲ ಸ್ಥಾನವಿರಲಿ. ನಂಬಿಕೆ. ಸಂಶಯವು ಪ್ರೀತಿಯನ್ನು ಕೊಲ್ಲುತ್ತದೆ, ನಂಬಿಕೆಯು ಅದನ್ನು ಪೋಷಿಸುತ್ತದೆ. ಸಮರ್ಪಣೆ. ನಿಮ್ಮ ಪ್ರೀತಿಪಾತ್ರರ ಏಳಿಗೆಗಾಗಿ ನಿಮ್ಮ ಅಹಂಕಾರವನ್ನು ಬಲಿಕೊಡಿ. ಕೃಷ್ಣನ ಪ್ರೇಮವು ಒಂದು ಸಾಗರದಂತೆ. ಎಷ್ಟು ಆಳಕ್ಕೆ ಇಳಿಯುತ್ತೇವೋ ಅಷ್ಟು ಮುತ್ತುಗಳು ನಮಗೆ ಸಿಗುತ್ತವೆ.